ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಅಂಬಿಗರ ಚೌಡಯ್ಯನವರ ವಚನಗಳು ಅನ್ನುವಂತಹ ಅಂಬಿಗರ ಚೌಡಯ್ಯ ಇವರು ಬರೆದಂತಹ ಈ ವಚನಗಳ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ 8 ಅಂಕದ ಪ್ರಶ್ನೆ. ಮೊದಲ ಪ್ರಶ್ನೆ ನೋಡಿ, ಅಂಬಿಗರ ಚೌಡಯ್ಯನವರ ವಚನಗಳಲ್ಲಿ ವ್ಯಕ್ತವಾಗಿರುವ ವೈಚಾರಿಕತೆಯನ್ನು ವಿವರಿಸಿರಿ. ಉತ್ತರ ನೋಡಿ, ಅಂಬಿಗರ ಚೌಡಯ್ಯನವರ ವಚನಗಳಲ್ಲಿ ವ್ಯಕ್ತವಾಗಿರುವಂತಹ ವೈಚಾರಿಕತೆ ಈ ರೀತಿ ಇದೆ. ಆತನ ವಚನಗಳಲ್ಲಿ ಗುರು ಶಿಷ್ಯರು ಎಂದರೆ ಗುರು ಜ್ಞಾನವನ್ನು ಅರಿತು ಶಿಷ್ಯನಿಗೆ ಬೋಧಿಸುವವನು, ಶಿಷ್ಯನಾದವನು ಗುರುವಿನಿಂದ ಜ್ಞಾನವನ್ನು ಸಂಪಾದಿಸುವವನು. ಬೋಧಿಸುವ ಅರಿವು ಗುರುವಿಗಿರಬೇಕು. ಅಂದರೆ ಗುರುವು ಬೋಧನೆಯನ್ನು ಮಾಡುವ ಮೊದಲು ಎಲ್ಲವನ್ನೂ ತಿಳಿದುಕೊಳ್ಳಬೇಕು, ಎಲ್ಲವನ್ನೂ ತಿಳಿದಿರುವಂತಹ ಜ್ಞಾನ ಆತನಲ್ಲಿ ಇರಬೇಕು. ಗುರು ಬೋಧಿಸಿದ್ದನ್ನು ತಿಳಿಯಬಲ್ಲ ಅರಿವು ಶಿಷ್ಯನಿಗಿರಬೇಕು. ಅಂದರೆ ಗುರುವು ಏನನ್ನು ಹೇಳುತ್ತಾನೋ ಅದೆಲ್ಲವನ್ನು ತಿಳಿದಿರುವಂತಹ ಶಕ್ತಿ ಶಿಷ್ಯನಿಗೆ ಇರಬೇಕು. ಇದನ್ನು ಬಿಟ್ಟು ಅರಿಯದ ಗುರು ಅರಿಯದ ಶಿಷ್ಯನಿಗೆ ಅನುಗ್ರಹವನ್ನು ಮಾಡಿದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಅದು ಕುರುಡನ ಕೈಯನ್ನು ಕುರುಡ ಹಿಡಿದು ನಡೆದಂತೆ ವ್ಯರ್ಥ. ಏಕೆಂದರೆ ಒಬ್ಬ ಕುರುಡನು ಅಥವಾ ಅಂಧಕನು ಆತ ಇನ್ನೊಬ್ಬನ ಕೈಯನ್ನು ಹಿಡಿದು ನಡೆಸಲು ಸಾಧ್ಯವಿಲ್ಲ. ಯಾಕೆಂದರೆ ಆತನಿಗೆ ಕಣ್ಣು ಕಾಣಿಸುವುದಿಲ್ಲ, ದಾರಿ ಗೊತ್ತಾಗುವುದಿಲ್ಲ. ಇನ್ನೊಬ್ಬನಿಗೂ ಕೂಡ ಕಣ್ಣು ಕಾಣಿಸುವುದಿಲ್ಲ, ಇನ್ನೊಬ್ಬನಿಗೂ ಕೂಡ ದಾರಿ ಕಾಣಿಸುವುದಿಲ್ಲ. ಹಾಗೆ ಇರುವಾಗ ಆ ಒಂದು ಕುರುಡ ಇನ್ನೊಬ್ಬ ಕುರುಡನ ಕೈಯನ್ನು ಹಿಡಿದುಕೊಂಡು ಹೋದರೆ ಇಬ್ಬರೂ ಕೂಡ ದಾರಿ ಕಾಣದವರೇ ಆಗಿರ್ತಾರೆ. ಅದೇ ರೀತಿ ಅರಿಯದ ಗುರು ಅರಿಯದ ಶಿಷ್ಯನಿಗೆ ಪಾಠವನ್ನು ಬೋಧಿಸಿದರೂ ಕೂಡ ಇದೇ ರೀತಿಯಲ್ಲಿ ಸಾಗ್ತದೆ. ಇನ್ನು ಚೌಡಯ್ಯನವರ ಪ್ರಕಾರ, ಅಂಬಿಗರ ಚೌಡಯ್ಯನವರ ಪ್ರಕಾರ, ಭಕ್ತಿ ಎನ್ನುವುದು ನಮಗೆ ಬೇಕಾದಾಗ ಸಿಗುವುದಲ್ಲ. ಶಿವಶರಣ ಎಂಬ ಗಾಳಿ ಬೀಸಿದಾಗ ಮಾತ್ರ ಅದು ಸಿಕ್ಕುವಂಥದ್ದು. ಎಂದರೆ ಶಿವಶರಣರ ಒಲುಮೆಗೆ ಪಾತ್ರರಾದಾಗ ಮಾತ್ರ ಭಕ್ತಿ ಸಿದ್ಧಿಸುತ್ತದೆ ಎಂಬುದು ಚೌಡಯ್ಯನವರ ನಿಲುವು. ಭಕ್ತ ಚಿತ್ತವೃತ್ತಿಯನ್ನು ಅಥವಾ ಆಸೆಯನ್ನು ಬಿಡದ ಹೊರತು ಭಕ್ತಿ ಸಿದ್ಧಿಸುವುದಿಲ್ಲ. ಭಕ್ತನಾಗಬೇಕಾದರೆ ಕುಲದ ಸಂಕುಚಿತ ವ್ಯಾಮೋಹದಿಂದ ಮುಕ್ತನಾಗಬೇಕು. ಕುಲದ ವ್ಯಾಮೋಹ ಬಿಡದ ಹೊರತು ಭಕ್ತಿ ಸಾಧ್ಯವಿಲ್ಲ ಎನ್ನುತ್ತಾರೆ ಚೌಡಯ್ಯ. ಜ್ಞಾನಿಯಾದವನಿಗೆ ಮಾತ್ರ ಅರಿಕೆಯನ್ನು ಹೇಳಬೇಕೇ ಹೊರತು ಅಜ್ಞಾನಿಯಾದವನಿಗೆ ಹೇಳಿದ್ದರೆ ಯಾವುದೇ ಅರ್ಥವಿಲ್ಲ ಎನ್ನುತ್ತಾರೆ ಚೌಡಯ್ಯ. ನಿಜವಾದ ಭಕ್ತನಿಗೆ ಕಟ್ಟಿದ ಇಷ್ಟಲಿಂಗ ಬಹುಮುಖ್ಯವಾಗಿರ್ತದೆ. ಅದು ಪರಮಾತ್ಮ ಸ್ವರೂಪಿಯಾದುದು. ಇದನ್ನು ಅರಿಯದೇ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆನ್ನು ಮೇಲು ಮಾಡಿ ಬೀಳುವವನು ಅಥವಾ ಲಿಂಗದ ಮಹಿಮೆಯನ್ನು ಅರಿಯದವನು ಲೊಟ್ಟೆ ಮಾಳರೆ ಹೊರತು ಭಕ್ತರಲ್ಲ ಎನ್ನುವುದು ಚೌಡಯ್ಯ ಅವರ ವೈಚಾರಿಕ ನಿಲುವಾಗಿದೆ. ಹೀಗೆ ಅಂಬಿಗರ ಚೌಡಯ್ಯನವರ ವಚನಗಳಲ್ಲಿ ಅನೇಕ ವೈಚಾರಿಕತೆಗಳನ್ನು ನಾವು ಗಮನಿಸಬಹುದು. ಇನ್ನು 6 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. ಅಂಬಿಗರ ಚೌಡಯ್ಯನವರ ವಚನಗಳಲ್ಲಿ ವ್ಯಕ್ತವಾಗಿರುವ ಗುರು ಶಿಷ್ಯರ ಸಂಬಂಧ ಹಾಗೂ ಅರಿವಿನ ಮಹತ್ವವನ್ನು ವಿವರಿಸಿರಿ. ಉತ್ತರ: ಅಂಬಿಗರ ಚೌಡಯ್ಯನವರ ವಚನಗಳಲ್ಲಿ ಗುರು ಶಿಷ್ಯರ ಸಂಬಂಧ ಹಾಗೂ ಅರಿವಿನ ಮಹತ್ವವು ತುಂಬ ಧ್ವನಿಪೂರ್ಣವಾಗಿ ವ್ಯಕ್ತವಾಗಿದೆ. ಚೌಡಯ್ಯನವರ ದೃಷ್ಟಿಯಲ್ಲಿ ಗುರು ಶಿಷ್ಯರು ಇಬ್ಬರೂ ಕೂಡ ಅರಿವಿನಿಂದ ಕೂಡಿರಬೇಕು ಅಥವಾ ಜ್ಞಾನದಿಂದ ಕೂಡಿರಬೇಕು. ಗುರುವಿಗೆ ಬೋಧನೆ ಮಾಡುವಂತಹ ಸಾಮರ್ಥ್ಯ ಇರಬೇಕು. ಅಂದರೆ ಗುರುವಿನಲ್ಲಿ ಜ್ಞಾನ ಇದ್ದರೆ ಮಾತ್ರ ಆತ ಶಿಷ್ಯನಿಗೆ ಬೋಧನೆಯನ್ನು ಮಾಡಬಹುದು. ಶಿಷ್ಯನಿಗೆ ಗುರು ಬೋಧಿಸಿದ್ದನ್ನು ಅರ್ಥ ಮಾಡಿಕೊಳ್ಳುವಂತಹ ಅರಿವಿನ ಸಾಮರ್ಥ್ಯವಿರಬೇಕು. ಅಂದರೆ ಆ ಜ್ಞಾನವಿರಬೇಕು.
ಶಿಷ್ಯನೆಂದರೆ ಗುರುವಿನಿಂದ ಜ್ಞಾನವನ್ನು ತಿಳಿಯಬಲ್ಲವನು ಅಥವಾ ಸಂಪಾದಿಸುವವನು. ಬೋಧಿಸುವಂತಹ ಅರಿವು ಕೂಡ ಗುರುವಿಗಿರಬೇಕು. ಗುರು ಬೋಧಿಸಿದ್ದನ್ನು ತಿಳಿಯಬಲ್ಲಂತಹ ಅರಿವು ಕೂಡ ಶಿಷ್ಯನಿಗೆ ಇರಬೇಕು. ಅದನ್ನು ಬಿಟ್ಟು ಅರಿಯದ ಗುರು ಅರಿಯದ ಶಿಷ್ಯನಿಗೆ ಅನುಗ್ರಹವನ್ನು ಮಾಡಿದರೆ ಅದು ಅಂಧಕನ ಕೈಯನ್ನು ಅಂಧಕ ಹಿಡಿದು ನಡೆದಂತೆ, ತೊರೆಯಲ್ಲಿ ಬಿದ್ದವನನ್ನು ಈಜಲು ಬರದವನು ತೆಗೆಯುವಂತೆ ವ್ಯರ್ಥವಾದುದು. ಇನ್ನೊಂದು ಪ್ರಶ್ನೆ ನೋಡಿ, 6 ಅಂಕದ ಪ್ರಶ್ನೆ. ಅಂಬಿಗರ ಚೌಡಯ್ಯನವರ ವಚನಗಳಲ್ಲಿ ಅನುಭವದ ಪಕ್ವತೆ ಮಾರ್ಗದರ್ಶನ ವ್ಯಕ್ತವಾದ ಬಗೆಯನ್ನು ವಿವರಿಸಿರಿ. ಉತ್ತರ ನೋಡಿ, ಚೌಡಯ್ಯನವರದು ಪಕ್ವವಾದಂತಹ ಅನುಭವ. ಅಂತೆಯೇ ಆತ ಗುರು ಶಿಷ್ಯರಿಬ್ಬರಿಗೂ ಕೂಡ ಅರಿವು ಅಥವಾ ಜ್ಞಾನ ಇರಬೇಕು, ಅದು ಬಹುಮುಖ್ಯವಾದುದು ಎನ್ನುತ್ತಾನೆ. ಇದು ಅವನಿಗಾದ ಜ್ಞಾನದ ಬಗೆಗಿನ ಅನುಭವ. ಚೌಡಯ್ಯ ಭಕ್ತಿಯಲ್ಲಿ ಶಿವಶರಣರಿಗೆ ವಿಶೇಷ ಆದ್ಯತೆಯನ್ನು ನೀಡಿದ ವಚನಕಾರ. ಆತನ ಅನುಭವಕ್ಕೆ ಶಿವಶರಣರ ಪಾರಮ್ಯ ಎಂಥದ್ದು ಎಂಬುದರ ದರ್ಶನವಾಗಿದೆ. ಅಂತೆಯೇ ಚೌಡಯ್ಯ ಭಕ್ತರಾಗಬೇಕಾದರೆ ಶಿವಶರಣರ ಸಾನ್ನಿಧ್ಯ ಇರಬೇಕು ಅಥವಾ ಆತನ ಒಲುಮೆಯನ್ನು ಸಂಪಾದಿಸಿರಬೇಕು ಎಂದು ಪ್ರತಿಪಾದಿಸ್ತಾನೆ. ಭಕ್ತಿಯಲ್ಲಿ ಕುಲವನ್ನು ಅರಸಬಾರದು ಎಂಬುದು ಆತನ ಇನ್ನೊಂದು ಪಕ್ವತೆ. ಅಂತೆಯೇ ಚೌಡಯ್ಯ ಕುಲವೆಂದು ಹೊಡೆದಾಡುವವರು ಭಕ್ತರಲ್ಲ. ಅಂಥವರನ್ನು ಕರೆತಂದು ಮೂಗನ್ನು ಕೊಯ್ದು ಹಿಟ್ಟು ತುಪ್ಪವನ್ನು ತುಂಬಿ ದ್ವಾರಪಾಲಕ ಉತ್ತಣ್ಣನ ಎಡದ ಪಾದುಕೆಯಿಂದ ಹೊಡೆಯಬೇಕು ಎಂದು ಹೇಳುತ್ತಾರೆ. ಚೌಡಯ್ಯನ ವಚನಗಳಲ್ಲಿ ಅನುಭವದ ಪಕ್ವತೆ ಮಾರ್ಗದರ್ಶನಕ್ಕೆ ಇನ್ನೊಂದು ನಿದರ್ಶನ ಉದಾಹರಣೆ ಅಂದರೆ ಇಷ್ಟಲಿಂಗದ ಪಾರಮ್ಯವನ್ನು ಅರಿತು ಆ ಬಗ್ಗೆ ಮಾರ್ಗದರ್ಶನ ಮಾಡುವುದು ಆತನ ಅನುಭವದಲ್ಲಿ ಇಷ್ಟಲಿಂಗ ಎನ್ನುತ್ತಾರೆ. ಸಾಕ್ಷಾತ್ ಪರಮಶಿವ ಸ್ವರೂಪಿಯಾದದ್ದು. ಈ ಮಹತ್ವವನ್ನು ಅರಿಯದ ಲೊಟ್ಟೆ ಮೂಳರನ್ನು ಪಾದರಕ್ಷೆಯಿಂದ ಹೊಡೆಯಬೇಕು ಎಂದು ಬಹಳಷ್ಟು ಮಾರ್ಮಿಕವಾಗಿ ಹೇಳುತ್ತಾರೆ ಚೌಡಯ್ಯ. 4 ಅಂಕದ ಭಾವಸ್ವಾರಸ್ಯ ನೋಡಿ. ಎಲುಬು ಮಾಂಸವನ್ನು ತುಂಬಿಟ್ಟುಕೊಂಡು ನನ್ನ ಕುಲ ಹೆಚ್ಚು ನಿನ್ನ ಕುಲ ಕಡಿಮೆ ಎಂದು ಹೊಡೆದಾಡುವಂತಹ ಅಣ್ಣಗಳನ್ನು ಹಿಡಿತಂದು ಮೂಗನೆ ಸವರಿ ಮೆಣಸಿನ ಹಿಟ್ಟು ತುಪ್ಪವ ತುಂಬಿ ನಮ್ಮ ಪಡಿಹಾರಿ ಉತ್ತಣ್ಣನ ಎಡದ ಪಾದುಕೆಯಿಂದ ಪಢನೆ ಹೊಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣರು. ಅಂದರೆ ಇದನ್ನು ಸ್ವಲ್ಪ ಸಂದರ್ಭ ಯಾವ ರೀತಿ ಬರೆಯಬೇಕು ಅನ್ನುವಂಥದ್ದು, ಪ್ರಾರಂಭ ಹೇಗೆ ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ. ಅದೇ ರೀತಿಯಲ್ಲಿ ಪ್ರಾರಂಭಿಸಿ ಆನಂತರ ಇದರ ಅರ್ಥವನ್ನು ಬರೆಯಿರಿ. ಅಂದರೆ ಇದರ ಅರ್ಥ ನನ್ನ ಕುಲ ಹೆಚ್ಚು ನಿನ್ನ ಕುಲ ಕಡಿಮೆ ಎನ್ನುವಂಥ ಜಾತಿ ತಾರತಮ್ಯದಿಂದ ಹೊಡೆದಾಡುವವನು ಶಿವಭಕ್ತರಲ್ಲಿ ಅಂಥವರ ಮೂಗು ಕೊಯ್ದು ಯಾವುದು ಮೆಣಸಿನ ಪುಡಿ ಖಾರ ಪುಡಿಯನ್ನು ಇರ್ಬೋದು, ಹಾಗೆ ಮೆಣಸಿನ ಹಿಟ್ಟನ್ನು ತುಪ್ಪವನ್ನು ತುಂಬಿ ಅದನ್ನು ಪಡಿಹಾರಿ ಉತ್ತಣ್ಣನಿಂದ ಆತನ ಕೆನ್ನೆಗೆ ಎಡದ ಪಾದುಕೆಯಿಂದ ಅಂದರೆ ಪಾದರಕ್ಷೆಯಿಂದ ಹೊಡೆಸಬೇಕು ಅನ್ನುವಂಥದ್ದನ್ನು ಇಲ್ಲಿ ಈ ಒಂದು ಪದ್ಯ ಭಾಗದ ಭಾವಸ್ವಾರಸ್ಯ. ಇನ್ನೊಂದಿದೆ ನೋಡಿ. ಕಟ್ಟಿದ ಲಿಂಗವ ಬಿಟ್ಟು ಅಡಿಮೇಲಾಗಿ ಬೀಳುವ ಲೊಟ್ಟೆ ಮೂಳರ ಕಂಡರೆ ಗಟ್ಟಿ ಪಾದರಕ್ಷೆಯ ತೆಗೆದುಕೊಂಡು ಟೊಕಟೊಕನೆ ಹೊಡೆಯಿಂದ ನಮ್ಮ ಅಂಬಿಕರ ಚೌಡಯ್ಯ. ಇದು ಕೂಡ ಹಾಗೆ. ಶಿವಶರಣರಲ್ಲಿ ಇಷ್ಟಲಿಂಗಕ್ಕೆ ವಿಶೇಷವಾದಂಥ ಪ್ರಾಧಾನ್ಯ ಇದೆ. ಅವರ ದೃಷ್ಟಿಯಲ್ಲಿ ಅದು ಸಾಕ್ಷಾತ್ ಪರಶಿವನ ಪ್ರತಿರೂಪ. ಇಂಥ ಲಿಂಗದ ಒಂದು ಪಾರಮ್ಯವನ್ನು ಅಂದರೆ ಹೆಚ್ಚುಗಾರಿಕೆಯನ್ನು ಅದರ ಒಂದು ಮಹಿಮೆಯನ್ನು ತಿಳಿಯದೇ ಇರುವವರನ್ನು ಅಂತಹ ಲೊಟ್ಟೆ ಮೂಳರನ್ನು ಪಾದರಕ್ಷೆಯಿಂದ ಹೊಡೆಯಬೇಕು ಎನ್ನುತ್ತಾನೆ ಅಂಬಿಗರ ಚೌಡಯ್ಯ. 4 ಅಂಕಗಳ ಟಿಪ್ಪಣಿ, ಅದು ಕೂಡ ಅಂಬಿಗರ ಚೌಡಯ್ಯನವರ ವಚನಗಳು. ಏನು ಉತ್ತರ ಹೇಳಿದ್ದೆ ನೋಡಿ, ಅದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. 1 ಅಂಕದ ಪ್ರಶ್ನೋತ್ತರ ಗಮನಿಸೋಣ. 1ನೇ ಪ್ರಶ್ನೆ ನೋಡಿ. ಅಂಬಿಗರ ಚೌಡಯ್ಯನವರ ವಚನಗಳ ತಿರುಳು ಏನು? ಉತ್ತರ: ವೈವಿಧ್ಯಮಯ ವಸ್ತುಗಳನ್ನು ವೈಚಾರಿಕ ನೆಲೆಯಲ್ಲಿ ವಿಶ್ಲೇಷಿಸುವುದೇ ವಚನಗಳ ತಿರುಳಾಗಿದೆ. 2ನೇ ಪ್ರಶ್ನೆ. ಅಂಬಿಗರ ಚೌಡಯ್ಯನವರ ವಚನಾಂಕಿತವೇನು? ಉತ್ತರ: ಅಂಬಿಗರ ಚೌಡಯ್ಯ. 3ನೇ ಪ್ರಶ್ನೆ. ಫಲವಿಲ್ಲದ್ದು ಯಾವುದು? ಉತ್ತರ: ಅರಿಯದ ಗುರು ಅರಿಯದ ಶಿಷ್ಯನಿಗೆ ಅನುಗ್ರಹ ಮಾಡುವುದು. 4ನೇ ಪ್ರಶ್ನೆ. ತೂರಿಕೊಳ್ಳಬೇಕಾದದ್ದು ಯಾವಾಗ? ಉತ್ತರ: ಗಾಳಿ ಬಿಟ್ಟಾಗ ತೂರಿಕೊಳ್ಳಬೇಕು. 5ನೇ ಪ್ರಶ್ನೆ. ಶಿವಶರಣರನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ: ಗಾಳಿಗೆ. 6ನೇ ಪ್ರಶ್ನೆ. ಶಿವಶರಣರ ಗಾಳಿಯಲ್ಲಿ ತೂರಿ ಪಡೆಯಬೇಕಾದರೆ ಫಲ ಯಾವುದು? ಉತ್ತರ: ಭಕ್ತಿ. 7ನೇ ಪ್ರಶ್ನೆ. ಚಿತ್ತವೃತ್ತಿಯನ್ನು ಅರಿತು ಬೇಡುವವನಿಗೆ ಏನಿಲ್ಲ? ಉತ್ತರ: ಮುಕ್ತಿ ಇಲ್ಲ. 8ನೇ ಪ್ರಶ್ನೆ.
ಭಕ್ತಿಯಲ್ಲಿ ಏನನ್ನು ಅರಸಬಾರದು? ಉತ್ತರ ಕುಲವನ್ನು. 9ನೇ ಪ್ರಶ್ನೆ, ಅರಿಕೆಯನ್ನು ಯಾರಿಗೆ ಹೇಳಬೇಕು? ಉತ್ತರ ಅರಿದವರಿಗೆ, ಅಂದರೆ ತಿಳಿದವರಿಗೆ. 10ನೇ ಪ್ರಶ್ನೆ, ಲೊಟ್ಟೆ ಮೂಳರು ಏನನ್ನು ಅರಿಯರು? ಉತ್ತರ ಲೊಟ್ಟೆ ಮೂಳರು ಲಿಂಗ ಪಾರಮ್ಯವನ್ನು ಅರಿಯರು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಅಂಬಿಗರ ಚೌಡಯ್ಯ ಬರೆದಂತಹ ವಚನಗಳ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಪಾಠಗಳ ಪ್ರಶ್ನೋತ್ತರವನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ. ಸರಿ, ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.